ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ದೀಪು ಪುಟ್ಟನ ರೈಮ್ಸ್ ಹೇಳು ಅಂತ ಇಲ್ಲಿ ಟೀಚರ್ ಗದರಿಸ್ತಾ ಇರಬೇಕಾದ್ರೆ ದೀಪು ಪುಟ್ಟ ತುಂಬ ಹೆದರ್ಕೋತಾ ಇರ್ತಾಳೆ. ಆವಾಗ ರೈಮ್ಸ್ ಹೇಳು ಅಂತ ಅಂದಾಗ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಅಂತ ಹೇಳ್ತಾಳೆ. ಮುಂದೆ ಹೇಳು, ಅದನ್ನೇ ಎಷ್ಟೆಲ್ಲ ಹೇಳ್ತೀಯ ಅನ್ಬೇಕಾದ್ರೆ ಅವಳಿಗೆ ಮುಂದೆ ಹೇಳೋಕ್ಕೆ ಬರಲ್ಲ. ಆಗ ಪಕ್ಕದಲ್ಲಿರೋ ಫ್ರೆಂಡ್ಸ್ ದಿಯನ ಕೇಳಿದಾಗ ಅವಳು ಫುಲ್ ರೈಮ್ಸ್ನ ಹೇಳ್ತಾ ಇರ್ತಾಳೆ. ಆವಾಗ ಕಲ್ತ್ಕೊ ಆಯಿತಾ, ನಿನ್ನ ಫ್ರೆಂಡ್ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ನೀನು ಪಾಠ ಮಾಡಬೇಕಾದ್ರೆ ಗಮನ ಕೊಟ್ಟು ಕೇಳಲಿಲ್ಲ ಅಂತ ಅಂದರೆ ಈ ಥರ ಆಗ್ತಾ ಇರುತ್ತೆ, ಮತ್ತು ಹೊರಗಡೆ ನಿಲ್ಲಿಸ್ಬಿಡ್ತೀನಿ ಅಂತ ಮೇಡಮು ವಾರ್ನ್ ಮಾಡಿ ಕೂರಿಸ್ತಾ ಇರ್ತಾರೆ. ಮತ್ತು ಹಾಗೆ ಮೇಡಮು ಎಲ್ಲ ಸ್ಟೂಡೆಂಟ್ನ ಕೇಳ್ತಾ ಇರ್ತಾರೆ, ಮಕ್ಕಳೇ ನೀವು ದೊಡ್ಡವರಾದ್ಮೇಲೆ ಏನೇನಾಗಬೇಕಂತ ಆಸೆ ಇದೆ, ನಿಮ್ಮ ಗೋಲ್ ಏನು ಅಂತ ಕೇಳಬೇಕಾದ್ರೆ ಎಲ್ಲ ಮಕ್ಕಳು ಇಂಜಿನಿಯರು, ಕಲೆಕ್ಟರು, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಆಗ ದಿಯನು ಸಹ ನಾನು ನಿಮ್ಮ ಥರ ಟೀಚರ್ ಆಗಬೇಕಂತ ಹೇಳ್ತಾ ಇರ್ತಾಳೆ. ಆಗ ದೀಪು ನೀನೇನಾಗಬೇಕು ಅಂತ ಅಂದ್ಕೊಂಡಿದ್ಯಾ ಅಂದಾಗ ನಾನು ಡಾಕ್ಟರ್ ಅಥವಾ ಕಲೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ, ಏನು ಡಾಕ್ಟರ್ ಅಥವಾ ಕಲೆಕ್ಟರ್ ಆಗ್ತೀಯಾ, ಅಲ್ಲ ನಿನಗೆ ಇಂಗ್ಲೀಷೇ ಬರಲ್ಲ, ನೀನು ಅದ್ಯಾವ ರೀತಿ ಡಾಕ್ಟರ್ ಆಗ್ತೀಯಾ ಕಲೆಕ್ಟರ್ ಆಗ್ತೀಯಾ, ನೀನೇನಾದರೂ ಇಂಗ್ಲೀಷ್ ಕಲಿಲಿಲ್ಲ ಅಂತ ಅಂದರೆ ನೀನು ಕಲೆಕ್ಟರ್ ಅಲ್ಲ, ನೀನು ಟಿಕೆಟ್ ಕೊಡೋಕ್ಕೂ ಸಹ ಲಾಯಕ್ಕಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲ ಸ್ಟೂಡೆಂಟು ಸಹ ನಗಾಡ್ತಾ ಇರ್ತಾರೆ. ಈ ಕಡೆ ದೀಪಿಗೆ ಒಂಥರ ಶೇಮ್ ಆಗಿ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ. ಈ ಕಡೆ ಊಟಕ್ಕೆ ಟೈಮ್ ಆಗಿರುತ್ತೆ. ಬೆಲ್ ಆದ ತಕ್ಷಣ ಟೀಚರ್ ಹೇಳ್ತಾರೆ, ಸರಿ ಮಕ್ಕಳ, ನೆಕ್ಸ್ಟ್ ಬ್ಯಾಚ್ ಸಿಗೋಣ, ನಾವು ನೆಕ್ಸ್ಟ್ ಟೈಮ್ ಸಿಗೋಣ, ಸಿ ಯು ಸೂನ್ ಅಂತ ಹೇಳಿಬಿಟ್ಟು ಅವರು ಹೋಗ್ತಾ ಇರ್ತಾರೆ. ಮಕ್ಕಳೆಲ್ಲರೂ ಸಹ ಲಂಚಿಗೆ ಹೋಗ್ತಾ ಇರಬೇಕಾದ್ರೆ ದೀಪು ಪುಟ್ಟ ಮಾಡ್ತಾ ಇರ್ತಾಳೆ, ಮೇಡಮ್ ಹೇಳಿದ್ರಲ್ಲ ಡಾಕ್ಟ್ರು ಆಗಲ್ಲ, ನೀನು ಕಲೆಕ್ಟ್ರು ಆಗಲ್ಲ, ನೀನು ಟಿಕೆಟ್ ಕೊಡೋ ಟಿಕೆಟರು ಸಹ ಆಗಲ್ಲ ಅಂತ ಹೇಳಿದ್ನೆಲ್ಲ ನೆನಪಿಸ್ಕೊಂಡು ಬೇಜಾರು ಮಾಡಿಕೊಂಡು ಊಟಕ್ಕೆ ಅಂತ ಬರ್ತಾಳೆ. ಆವಾಗ ದಿಯಾ ಹೇಳ್ತಾ ಇರ್ತಾಳೆ, ದೀಪು ನನ್ನಿಂದಲೇ ಎಲ್ಲ ಆಗಿದ್ದು, ಸಾರಿ ಅಂತ ಅಂದಾಗ, ಇರಲಿ ಬಿಡು ಆಯಿತಾ, ನಾನು ರೈಮ್ಸ್ ಹೇಳೋಕ್ಕೆ ನನಗೆ ಬರಲ್ಲ, ಇಂಗ್ಲೀಷ್ ತುಂಬ ಕಷ್ಟ, ಅದಕ್ಕೋಸ್ಕರ ಆ ಥರ ಹೇಳಿದೆ ಅಂತ ಅಂದಾಗ, ನನಗೇನೇನು ಗೊತ್ತು ಎಲ್ಲನೂ ಹೇಳ್ಕೊಡ್ತೀನಿ ಆಯಿತಾ, ನೀನು ಬೇಜಾರು ಮಾಡ್ಕೋಬೇಡ, ನಿನಗೆ ಸ್ವಲ್ಪ ಟೈಮ್ ಬೇಕು, ಆದರೂ ಮೇಡಮ್ ಕೊಡಲಿಲ್ಲ ಅಲ್ವಾ, ನನಗೂ ಬೇಜಾರಾಯಿತು ಅಂದಾಗ, ಸರಿ ಅಂದ್ಬಿಟ್ಟು ಇಬ್ಬರು ಸಹ ಫುಡ್ನ ಎಕ್ಸ್ಚೇಂಜ್ ಮಾಡಿಕೊಂಡು ತಿಂತಾ ಇರ್ತಾರೆ. ಆವಾಗ ನನ್ನಿಂದಲೇ ಆಗಿದ್ದು, ನಾನು ಚಾಕ್ಲೇಟ್ ಕೊಟ್ಟಿದ್ರಿಂದಲೇ ಆಗಿದ್ದು ಅಂತ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಹಾಗೇನಿಲ್ಲ, ಮೇಡಮ್ಗೆ ಚಾಕ್ಲೇಟ್ ತಿಂದಿದ್ದಕ್ಕೆ ಬೇಜಾರಿಲ್ಲ, ನಾನು ಇಂಗ್ಲೀಷ್ ಪದಗಳನ್ನು ನನಗೆ ಹೇಳಕ್ಕೆ ಬರಲಿಲ್ಲ, ರೈಮ್ಸ್ ಹೇಳಲಿಲ್ವಲ್ಲ ಅದಕ್ಕೆ ಕೋಪ ಮಾಡಿಕೊಂಡ್ರು, ಆದರೆ ನಾನು ಆದಷ್ಟು ಬೇಗ ಇಂಗ್ಲೀಷ್ ಮಾತಾಡೋದನ್ನ ಕಲಿಬೇಕು ಅಂತ ಅಂದಾಗ, ಸರಿ ಆಯಿತು ಕಲಿತೀಯ ಬಿಡು ಅಂತ ಇಬ್ಬರು ಮಾತಾಡಿಕೊಂಡು ಮೊಸರನ್ನ ಚೆನ್ನಾಗಿದೆ, ಹಾಗೆ ವೆಜ್ ಬಿರಿಯಾನಿ ಚೆನ್ನಾಗಿದೆ ಅಂತ ಮಾತಾಡಿಕೊಂಡು ಇಬ್ಬರು ಸಹ ಊಟನ ಮುಗಿಸ್ತಾ ಇರ್ತಾರೆ. ಆದರೂ ಸಹ ದೀಪು ಪುಟ್ಟ ಮತ್ತೆ ಟೀಚರ್ ಹೇಳಿದ್ದನ್ನು ನೆನಪಿಸ್ಕೊಂಡು ಮನೆ ಹತ್ರ ಬರ್ತಾಳೆ. ಇನ್ನೊಂದು ಕಡೆ ಬೆಳಗಾಗುತ್ತೆ, ರಂಗೋಲಿನ ಹಾಕ್ತಾ ಇರ್ತಾಳೆ ಶಾರದಾ. ಅಮ್ಮ ಯಾಕಮ್ಮ ರಂಗೋಲಿ ಹಾಕ್ತಿದ್ಯಾ, ಜೊತೆಗೆ ಬಣ್ಣ ಯಾಕಮ್ಮ ಹಾಕ್ತಿದ್ಯಾ ಅಂದಾಗ, ಬಣ್ಣ ಹಾಕಿದರೆ ಶುಭ ಸಂಕೇತ, ಇದೇ ರೀತಿ ನಾವು ಬಣ್ಣಗಳ ಥರ ಖುಷಿಯಾಗಿ ನೆಮ್ಮದಿಯಿಂದ ದಿನಪೂರ್ತಿ ಇರ್ಬೋದು, ಅದಕ್ಕೋಸ್ಕರ ರಂಗೋಲಿ ಹಾಕಿ ಬಣ್ಣ ಹಾಕ್ತೀವಿ ಪುಟ್ಟ. ಸರಿ ಆಯಿತು, ಇದೆಲ್ಲ ಬೇಡ, ನೀನು ಹೋಗಿ ಹೋಮ್ವರ್ಕ್ ಬರ್ಕೊ ಅಂತ ಹೇಳಿದಾಗ, ಸರಿ ಅಂತ ದೀಪು ಪುಟ್ಟ ಹೋಮ್ವರ್ಕ್ ಬರ್ಕೋತಾ ಇರ್ತಾಳೆ. ಅಲ್ಲಿಗೆ ದಶರಥ ಬಂದು ಪೇಪರ್ ಓದ್ತಾ ಇರ್ತಾನೆ. ಆವಾಗ ಸುಮಿತ್ರನು ಸಹ ಬಂದು ಕಾಫಿನ ಕೊಡ್ತಾ ಇರ್ತಾಳೆ. ಏನು ನಮ್ಮ ಹೋಮ್ ಮಿನಿಸ್ಟ್ರು ಘಮ ಘಮ ಅನ್ನೋ ಕಾಫಿ ತರ್ತಾ ಇದ್ದಾರೆ ಅಂದಾಗ, ನಾನು ಮೊದಲನೇದಾಗಿ ನಿಮಗೆ ಬೆಳಗ್ಗೆ ಹೊತ್ತು ನಾನೇ ನಿಮಗೆ ಕಾಫಿ ಕೊಡಬೇಕು ಆಯಿತಾ ಅಂತ ಹೇಳಿಬಿಟ್ಟು, ಏನಮ್ಮಮ್ಮ ಹೋಮ್ವರ್ಕ್ ಬರ್ಕೋತಾ ಇದೆಯಾ, ಇನ್ನೂ ಮುಗ್ದಿಲ್ವಾ ಅಂತ ಹೋಮ್ವರ್ಕ್ ನೋಡ್ತಾ ಇರಬೇಕಾದ್ರೆ ಕನ್ನಡ ಹೋಮ್ವರ್ಕ್ ಮಾಡ್ತಾ ಇರ್ತಾಳೆ ದೀಪು ಪುಟ್ಟ. ನೋಡ್ರಿ ಎಷ್ಟು ಚೆನ್ನಾಗಿ ನಮ್ಮಮ್ಮಮ್ಮ ಅಕ್ಷರ ಬರೆದಿದ್ದಾಳೆ, ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ ಅಂದಾಗ, ಹೌದು ಒಳ್ಳೆ ಮುತ್ತು ಪೋಣಿಸ್ದಂಗೆ ಬರೆದಿದೆಯಾ ಪುಟ್ಟ ಅಂದಾಗ, ನೀನು ತುಂಬ ಒಳ್ಳೆ ಹುಡುಗಿ ಆಯಿತಾ, ಗುಡ್ ಗರ್ಲ್ ಅಂತ ಹೇಳ್ತಾ ಇರಬೇಕಾದ್ರೆ ದೀಪು ಪುಟ್ಟ ಹೇಳ್ತಾಳೆ, ಆದರೆ ಟೀಚರ್ ಏನಂದ್ರು ಗೊತ್ತಾ ಇವತ್ತು ಅಂದಾಗ, ಏನಂದ್ರು ಅಂದಾಗ, ಎಲ್ಲ ಮಕ್ಕಳನ್ನು ಏನಾಗ್ತೀರಾ ಅಂತ ಕೇಳಿದ್ರು, ನಾನು ಕಲೆಕ್ಟರ್ ಆಗ್ತೀನಿ ಅಂತ ಹೇಳಿದೆ ಅಂತ ಅಂದಾಗ, ಅಷ್ಟೊತ್ತಿಗೆ ಅಲ್ಲಿ ಸಿದ್ಧನು ಬರ್ತಾ ಇರ್ತಾನೆ. ಆವಾಗ ದಶರಥ, ವೆರಿ ಗುಡ್, ಸರಿಯಾಗಿ ಹೇಳಿದ್ಯಮ್ಮ, ದೊಡ್ಡ ಕನಸನ್ನ ಇಟ್ಕೊಂಡ್ರೆ ಜೀವನದಲ್ಲಿ ಮುಂದೆ ಬರೋಕ್ಕಾಗೋದು ಅಂತ ಹೇಳ್ತಾ ಇರಬೇಕಾದ್ರೆ, ಹೌದು ನಮ್ಮಮ್ಮಮ್ಮ ಗುಡ್ ಗರ್ಲ್ ಅಂತ ಹೇಳ್ತಾ ಇರಬೇಕಾದ್ರೆ ದೀಪು ಪುಟ್ಟ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾಳೆ, ಇಲ್ಲ ಟೀಚರ್ ಏನಂದ್ರು ಗೊತ್ತಾ ಅಮ್ಮಮ್ಮ, ನನಗೆ ಇಂಗ್ಲೀಷೇ ಓದೋಕ್ಕೆ ಬರಲ್ಲ, ಆದರೆ ಕಲೆಕ್ಟರ್ ಇರಲಿ, ಬಸ್ ಕೊಡೋ ಟಿಕೆಟ್ ಕಲೆಕ್ಟ್ರು ಸಹ ನೀನು ಆಗಲ್ಲ ಅಂತ ಎಲ್ಲ ಫ್ರೆಂಡ್ಸ್ ಮುಂದೆ ಹೇಳಿದ್ರು, ನನಗೆ ತುಂಬ ಅವಮಾನ ಆಯಿತು, ಎಲ್ಲರೂ ನಗಾಡ್ತಿದ್ರು ಅಂತ ಅಂದಾಗ, ಆ ಮಾತನ್ನ ಕೇಳಿ ಶಾರದಾಗೆ ಮತ್ತು ಸಿದ್ದುಗೆ ಇಬ್ಬರು ಸಹ ತುಂಬ ಬೇಜಾರಾಗ್ತಾ ಇರುತ್ತೆ. ಆಗ ಸಿದ್ದು ಸಹ ಬೇಜಾರು ಮಾಡ್ಕೋತಾ ಇರ್ತಾನೆ. ಆವಾಗ ದಶರಥ ಹೇಳ್ತಾ ಇರ್ತಾನೆ, ನೀನು ಯಾಕಮ್ಮ ಹಾಗೆ ಬಂದೆ, ಮೇಡಮ್ ಆ ಥರ ಅಂದ್ರೆ ಆ ಟೀಚರಿಗೆ ಗೊತ್ತಾಗಲ್ವಾ, ನೀನು ಹೇಳಬೇಕಿತ್ತು, ಒಂದು ಕಾಲದಲ್ಲಿ ರಜನಿಕಾಂತ್ ಅವರು ಸಹ ಬಸ್ ಕಲೆಕ್ಟರ್ ಆಗಿದ್ರು ಆಯಿತಾ, ಆದರೆ ಇವಾಗ ಅವ್ರಿಗೆ ಕೋಟಿ ಅಭಿಮಾನಿಗಳಿದ್ದಾರೆ ಅಂತ ಅವರಿಗೆ ಹೇಳಬೇಕಿತ್ತು, ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ, ಯಾಕೆ ಈ ಥರ ಹೇಳ್ತಾರೆ ಟೀಚರು, ಎಷ್ಟು ಬೇಜಾರು ಮಾಡ್ಕೋತಾರೆ ಮಕ್ಕಳು, ಹಾಗಾದರೆ ನಮ್ಮ ದೀಪು ಪುಟ್ಟಕ್ಕೆ ಏನು ಆಗೋಕ್ಕೆ ಅರ್ಹತೆ ಇಲ್ವಾ, ಏನು ಇಂಗ್ಲೀಷೇ ಕಲಿಬೇಕಾ ಕಲೆಕ್ಟರ್ ಆಗೋಕ್ಕೆ ಅಂತ ದಶರಥ ಹೇಳ್ತಾ ಇರ್ತಾನೆ. ಈ ಕಡೆ ಶಾರದಾ ಸಹ ಬೇಜಾರು ಮಾಡಿಕೊಂಡು ರಂಗೋಲಿ ಹಾಕ್ತಿದ್ದನ್ನು ಬಿಟ್ಟು ಎದ್ದು ಬಂದುಬಿಟ್ಟು, ಅಮ್ಮ ಕಲೆಕ್ಟರ್ ಅಂದರೆ ಅದೇ ಬಸ್ ಟಿಕೆಟ್ ಕೊಡ್ತಾರಲ್ಲ ಅದ ಅಂದಾಗ, ಹ್ಞೂ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ. ಅಲ್ಲ ಎಲ್ಲದಕ್ಕೂ ಸಹ ಒಂದು ಯೋಗ್ಯತೆ ಅಂತ ಇರುತ್ತಲ್ವ, ಅದನ್ನು ಯಾರ್ಯಾರಿಗೆ ಬೇಕೋ ಅದನ್ನು ಮಕ್ಕಳು ಆಯ್ಕೆ ಮಾಡ್ಕೊಂಡಿರ್ತಾರೆ, ಅದರಲ್ಲಿ ತಪ್ಪೇನಿದೆ, ಈ ಥರ ಟೀಚರ್ ಹೇಳ್ತಾ ಇದ್ದಾರಲ್ಲ, ತುಂಬ ಬೇಜಾರಾಗುತ್ತಲ್ವ, ಮಕ್ಕಳು ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತಲ್ವ, ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಟೀಚರ್ ಅಂತ ಹೇಳ್ತಾ ಇರ್ತಾಳೆ.
ಅಲ್ಲ ಸುಮಿತ್ರಮ್ಮ, ಟಿಕೆಟ್ ಕೆಲಸ ಮಾಡೋದು ಒಂದು ಕಲೆಕ್ಟರ್ ಅಂತವ ಹೀಯಾಳಿಸಿದ್ರಲ್ಲ, ಅದು ಒಂದು ಕೆಲಸ ಅಲ್ವಾ? ಹಾಗಾದರೆ ಮಕ್ಕಳಿಗೆ ನಾನು ಕಲೆಕ್ಟ್ರೇ ಆಗಲ್ವೇನೋ ಅನ್ನೋ ಭಾವನೆಯೂ ಸಹ ಬರುತ್ತೆ. ಈ ಥರ ಮಾಡಿದರೆ ಮಕ್ಕಳಿಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ದಶರಥ ಕರೆಕ್ಟಾಗೆ ಹೇಳಿದೆ ಶಾರದಾ ಅಂತ. ದಶರಥ ಹೇಳ್ತಾ ಇರಬೇಕಾದ್ರೆ ಅಮ್ಮ ನನಗೆ ಇಂಗ್ಲೀಷ್ ಬರಲ್ವಲ್ಲ, ಅದಕ್ಕೋಸ್ಕರ ಟೀಚರ್ ಆ ಥರ ಅಂದರು ಅಷ್ಟೇ ಅಂತ ದೀಪು ಪುಟ್ಟ ಹೇಳ್ಬೇಕಾದ್ರೆ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ ಶಾರದಾ ನೀನು? ಅದೆಲ್ಲ ಬೇಜಾರು ಮಾಡ್ಕೊಳ್ಳೋ ವಿಷಯ ಎಲ್ಲ ಆಯಿತಾ? ಚಿಕ್ಕ ಮಕ್ಕಳು ಬೇಗ ಬೇಗ ಕಲಿತಾರೆ ನೋಡು, ಬೇಕಾದರೆ ನಮ್ಮ ದೀಪು ಪುಟ್ಟನು ಒಂದಲ್ಲ ಒಂದು ದಿನ ಕಲಿತಾಳೆ ಅಂತ ದಶರಥ ಹೇಳ್ತಾ ಇರ್ತಾನೆ. ಆವಾಗ ಸುಮಿತ್ರನು ಸಹ ಬೇಜಾರು ಮಾಡ್ಕೋಬೇಡ ಆಯಿತಾ, ಅವಳು ಕಲಿತಾಳೆ, ನಮ್ಮಮ್ಮಮ್ಮ ಸ್ಕೂಲಿಗೆ ಟಾಪರ್ ಹಾಗೆ ಆಗ್ತಾಳೆ ಅಲ್ವಾ ಕಂದ, ನಿನಗೆ ಹೋಮ್ವರ್ಕ್ ಮಾಡೋಕ್ಕೆ ನಾನು ಸಹಾಯ ಮಾಡ್ತೀನಿ ಅಂದಾಗ ಸರಿ ಅಮ್ಮಮ್ಮ ಅಂತ ಖುಷಿಯಿಂದ ಇಲ್ಲಿ ದೀಪು ಪುಟ್ಟ ಹೋಮ್ವರ್ಕ್ ಮಾಡ್ತಾ ಇರ್ತಾಳೆ. ಆದರೆ ಸಿದ್ದು ಮತ್ತು ಶಾರದಾಗೆ ಇಬ್ಬರಿಗೂ ಸಹ ತುಂಬ ಬೇಜಾರಾಗ್ತಾ ಇರುತ್ತೆ. ಹಾಗೆ ಸ್ಕೂಲ್ ಹತ್ರ ಹೋಗಿ ವಿಚಾರಿಸ್ಬೇಕು ಅಂತ ಇಬ್ಬರು ತಮ್ಮ ಮನಸ್ಸಲ್ಲಿ ಅಂದ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಪಾರಿಜಾತ ತನ್ನ ಗೋಲ್ಡಿಗೆ ಅಂತ ಸ್ವೀಟ್ ಮಾಡಿಕೊಂಡು ತಿನ್ನು ಸ್ವೀಟಿ ಅಂತ ಹೇಳ್ತಾ ಇರಬೇಕಾದ್ರೆ, ಯಾಕಮ್ಮಮ್ಮ ಇದೆಲ್ಲ ಅನ್ಬೇಕಾದ್ರೆ, ನೀನು ಇವಾಗ CEO ಆಗಿದೆ ಆಯಿತಾ, ನನಗೆ ಎಷ್ಟು ಹ್ಯಾಪಿ ಆಗಿದೆ ಗೊತ್ತಾ, ಇದನ್ನೆಲ್ಲ ಮನೆಯವರು ಸೆಲೆಬ್ರೇಟ್ ಮಾಡಬೇಕು, ಆದರೆ ಯಾರೂ ಸಹ ಮಾಡ್ತಾ ಇಲ್ಲ, ಅದಕ್ಕೆ ನಾನೇ ನನ್ನ ಕೈಯಾರೆ ನಿನಗೆ ಸ್ವೀಟ್ ಮಾಡಿದ್ದೀನಿ, ತಿನ್ನು ಮಗಳೇ ಅಂತ ಹೇಳ್ತಾ ಇರಬೇಕಾದ್ರೆ, ಬೇಡ ಗ್ರಾನಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತೇಳಿ. ಯಾಕೆ ಗೋಲ್ಡಿ ಏನಾಯಿತು ನಿನಗೆ? CEO ಪೋಸ್ಟ್ ಸಿಕ್ಕಿದೆ ಅಲ್ವಾ, ಹಾಗೆ ಸಿದ್ದು ಜೊತೆ ಮದುವೆ ಆದರೆ ನಮ್ಮನ್ನು ಹಿಡಿಯೋರೇ ಯಾರೂ ಇಲ್ಲ, ನಾವು ಅಂದ್ಕೊಂಡಂಗೆಲ್ಲ ಆಗುತ್ತೆ ಅನ್ಬೇಕಾದ್ರೆ, ಅದೇನೋ ನಿಜ ಗ್ರಾನಿ, ನಾವು ಅಂದ್ಕೊಂಡಂಗೆಲ್ಲ ಆಯಿತು, ಆದರೆ ಸಿದ್ದು ಜೊತೆ ಮದುವೆ ಆಗೋದೇ ಡೌಟ್ ಅಂದಾಗ, ಯಾಕೆ ಈ ಥರ ಅಂತಿದ್ಯಾ ಗೋಲ್ಡಿ, ನೀನೇನು ಅನ್ಕೋಬೇಡ ಆಯಿತಾ, ನಾವೆಲ್ಲ ಸರಿ ಮಾಡ್ತೀನಿ, ಈ ಬ್ಯೂಟಿಫುಲ್ ಫೇಸ್ನ ಡಲ್ಲಾಗಿ ಇಟ್ಕೋಬೇಡ ಅನ್ಬೇಕಾದ್ರೆ, ಇಲ್ಲ ಗ್ರಾನಿ ಸಿದ್ದು ಮನಸ್ಸಲ್ಲಿ ಯಾರೋ ಇದ್ದಾರೆ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಅವನಿಗೆ ನನ್ನ ಮೇಲೆ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಆ ಮಾತನ್ನ ಕೇಳಿ ಈ ಕಡೆ ಪಾರಿಜಾತಿಗೆ ಶಾಕ್ ಆಗ್ತಾ ಇರುತ್ತೆ. ಹಾಗಾದರೆ ಯಾರು ಸಿದ್ದು ಮನಸ್ಸಲ್ಲಿರೋದು ಅಂತ ಪಾರಿಜಾತ ಕೇಳ್ತಾ ಇರಬೇಕಾದ್ರೆ, ನನಗೆ ಅನಿಸುತ್ತೆ ಗ್ರಾನಿ ಆ ಶಾರದಾ ಬಗ್ಗೆ ತುಂಬ ಅಗತ್ಯಕ್ಕಿಂತ ಹೆಚ್ಚಾಗಿ ಅವನು ಕನ್ಸರ್ನ್ ತೋರಿಸ್ತಾ ಇದ್ದಾನೆ ಅಂತ ಅಂದಾಗ, ಪಾರಿಜಾತ ಆ ಥರ ಎಲ್ಲ ಏನೂ ಇಲ್ಲ ಆಯಿತಾ, ಅದು ಕರುಣೆ ಅಷ್ಟೇ, ಅವಳು ಹೇಳೋ ಸುಳ್ಳನ್ನ ನಂಬಿ ಅವನು ಕರುಣೆಯಿಂದ ಸಹಾಯ ಮಾಡ್ತಾ ಇದ್ದೇನೆ ಅಂದಾಗ, ನೋ ಗ್ರಾನಿ ನೋ, ಇದೆಲ್ಲ ಸಿಂಪತಿ ಅಷ್ಟೇ ಅಂತ ಇಂಗ್ಲೀಷಲ್ಲಿ ಹೇಳ್ತಾ ಇರಬೇಕಾದ್ರೆ, ನನಗೂ ಇಂಗ್ಲೀಷ್ ಬರುತ್ತೆ ಆದರೆ ಇಷ್ಟು ಸ್ಪೀಡಾಗಿ ಹೇಳ್ಬೇಡ ಆಯಿತಾ, ಅರ್ಥ ಆಗೋ ರೀತಿ ಹೇಳು ಅಂತ ಅಂದಾಗ, ಸರಿ ಹೇಳ್ತೀನಿ ಕೇಳ್ಕೋ ಗ್ರಾನಿ, ಏನು ಗೊತ್ತಾ, ಲ್ಯಾಪ್ಟಾಪ್ನ ಸಿದ್ದು ಕಳೆದಾಕೊಂಡಿಲ್ಲ ಆಯಿತಾ, ಅವನ ಕೈಲಿ ಅದು ಸಿಕ್ಕಿಲ್ಲ, ಶಾರದಾ ಕಳೆದಾಕಿದ್ದು, ಆದರೂ ಸಹ ತನ್ನ CEO ಸ್ಥಾನನೇ ಅವನು ಬಿಟ್ಕೊಟ್ಟಿದ್ದಾನೆ, ಅವನು ಬಿಟ್ಕೊಟ್ಟಿಂದ ನನಗೆ ಒಳ್ಳೇದಾಯಿತು, ಸ್ವಲ್ಪನಾದರೂ ನನಗೆ ಅವನು ಕೆಲಸ ಸಿಕ್ತು ಆಯಿತಾ, ಆದರೆ ಜವಾಬ್ದಾರಿ ಎಲ್ಲ ನನಗೆ ಸಿಕ್ಕಿದೆ, ಸ್ಥಾನವೂ ಸಿಕ್ಕಿದೆ, ಆದರೆ ಇವನು ಯಾಕೆ ಶಾರದಾನ ವಹಿಸ್ಕೊಂಡು ಈ ಥರ ಬರ್ತಾ ಇದ್ದಾನೆ ನನಗೆ ಗೊತ್ತಿಲ್ಲ ಅಂದಾಗ, ಏನು ಹೇಳ್ತಾ ಇದೀಯ ಗೋಲ್ಡಿ ನೀನು, ಹಾಗಾದರೆ ಸಿದ್ದು ಕಳೆದಾಕಿಲ್ವಾ, ಹಾಗಾದರೆ ಯಾಕೆ ಅವನು ಈ ಥರ ಮಾಡ್ತಾ ಇದ್ದಾನೆ, CEO ಸ್ಥಾನ ಹೋದ್ರೂ ಸಹ ಪರವಾಗಿಲ್ಲ ಅಂತ ಯಾಕೆ ಶಾರದಾಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಗ್ರಾನಿ, ಇಷ್ಟೆಲ್ಲ ಆದರೂ ಸಹ ಅವ್ರು ಏನೂ ಆಗಿಲ್ಲ ಅನ್ನೋ ರೀತಿ ಇದ್ದಾನೆ ಅಂದರೆ ಇದರಲ್ಲೇ ಗೊತ್ತಾಗುತ್ತಲ್ವ, ಬರೀ ಇದು ಸಿಂಪತಿ ಅಲ್ಲ, ಸಿದ್ದು ಶಾರದಾ ಮೇಲೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾನೆ ಅಂತ ಹೇಳಿದಾಗ, ಆ ಮಾತನ್ನ ಕೇಳಿ ಪಾರಿಜಾತ ಶಾಕ್ ಆಗಿ ನಿಂತ್ಕೊಬಿಡ್ತಾಳೆ. ಮತ್ತೆ ಪಾರಿಜಾತ ಕೇಳ್ತಾ ಇರ್ತಾಳೆ, ನೀನು ಹೇಳೋದೆಲ್ಲ ನಿಜನ ಗೋಲ್ಡ್ ಅನ್ಬೇಕಾದ್ರೆ, ಹೌದು ಗ್ರಾನಿ ನಾನು ಹೇಳೋದೆಲ್ಲ ನಿಜ, ನನಗೆ 100% ಅನ್ನಿಸ್ತಾ ಇದೆ, ಸಿದ್ದು ಮನಸ್ಸಲ್ಲಿ ಇರೋದು ಬೇರೆ ಯಾರೂ ಅಲ್ಲ ಆ ಶಾರದಾನೆ ಅಂತ ಹೇಳಿದಾಗ, ಇಬ್ಬರು ಸಹ ಕೋಪ ಮಾಡಿಕೊಂಡು ಹಾಗೆ ನಿಂತ್ಕೊಬಿಡ್ತಾರೆ. ಬೆಳಗ್ಗೆ ಎದ್ದಾಗ ಶಾರದಾ ಸ್ಕೂಲಿಗೆ ಅಂತ ದೀಪು ಪುಟ್ಟನ ಕಳ್ಸಕ್ಕೆ ಬರ್ತಾ ಇರಬೇಕಾದ್ರೆ, ದೀಪು ಪುಟ್ಟ ಹೇಳ್ತಾಳೆ, ಅಮ್ಮ ಸ್ಕೂಲ್ವರೆಗೂ ಬರ್ತಾ ಇದೆಯಾ ನೀನು ಅಂದಾಗ, ಹೌದು ಪುಟ್ಟ ಬರ್ತಾ ಇರಲಿಲ್ಲ, ಆದರೆ ಆ ಟೀಚರ್ ಹತ್ರ ಮಾತಾಡಬೇಕು ಅಂತ ಅಂದಾಗ, ಯಾಕಮ್ಮ ಅಂದಾಗ, ನಿನ್ನನ್ನು ಕಲೆಕ್ಟರ್ ಆಗೋಕ್ಕೂ ಸಹ ಲಾಯಕ್ಕಿಲ್ಲ, ಟಿಕೆಟ್ ಕಲೆಕ್ಟರ್ ಆಗೋಕ್ಕೂ ಲಾಯಕ್ಕಿಲ್ಲ ಅಂತ ಹೇಳಿದ್ರಲ್ಲ, ಅವರಿಗೆ ಗ್ರಹಚಾರ ಬಿಡಿಸೋಕ್ಕೆ ಮಕ್ಕಳ ಜೊತೆ ಈ ಥರ ಮಾತಾಡಿದರೆ ಅವರಿಗೆ ಎಷ್ಟು ಕೆಟ್ಟ ಪರಿಣಾಮ ಬೀರುತ್ತೆ, ಅವರಿಗೆ ಗ್ರಹಚಾರ ಬಿಡಿಸ್ತೀನಿ, ಟೀಚರ್ ಆಗಿ ಈ ಥರ ಮಾತಾಡ್ತಾರಬ್ಬ ಅಂತ ಅಂದಾಗ, ನಿಮ್ಮ ಟೀಚರ್ ಯಾರು ತೋರಿಸು ಅಂದಾಗ, ಅಮ್ಮ ಅವರೇ ಅಮ್ಮ ಇಂಗ್ಲೀಷ್ ಟೀಚರ್ ಅಂತ ತೋರಿಸ್ತಾ ಇರ್ತಾಳೆ. ಸರಿ ನಾನು ಮಾತಾಡ್ತೀನಿ ಅಂತ ಬರೋವಷ್ಟರಲ್ಲಿ ಟೀಚರ್ ಜೊತೆ ಈ ಕಡೆ ಸಿದ್ದು ಮಾತಾಡ್ತಾ ಇರ್ತಾನೆ. ಅದನ್ನು ನೋಡಿ ಹಾಗೆ ಶಾಕ್ ಆಗಿ ಶಾರದಾ ಆ ಕಡೆ ಒಂದು ಕಡೆ ಕದ್ದು ಮುಚ್ಚಿ ನಿಂತ್ಕೋತಾಳೆ. ಆವಾಗ ಸಿದ್ದು ಹೇಳ್ತಾ ಇರ್ತಾನೆ, ಪಾಪ ಮೇಡಮ್, ಅವಳು ಚಿಕ್ಕ ಹುಡುಗಿ ಆಯಿತಾ, ಅಂಥ ಪುಟ್ಟ ಮನಸ್ಸಿಗೆ ನೀವು ಈ ಥರ ಎಲ್ಲ ಮಾತಾಡಿದ್ದೀರಲ್ಲ, ಅವಳಿಗೆ ಇಂಗ್ಲೀಷ್ ಬರಲ್ಲ, ನಮ್ಮ ದೀಪು ಪುಟ್ಟಗೆ ಇಂಗ್ಲೀಷ್ ಬರಲ್ಲ, ಆದರೆ ಏನು ಮಾಡೋದು, ಅವಳು ಇಷ್ಟು ದಿನ ಇಂಗ್ಲೀಷ್ ಸ್ಕೂಲಲ್ಲಿ ಓದಿಲ್ಲ, ಆದರೆ ಕಲ್ತ್ಕೊಳ್ಳೋಕ್ಕೆ ಟೈಮ್ ಬೇಕು, ನೀವು ಅದನ್ನು ಅವಕಾಶ ಮಾಡಿ ಕೊಡಬೇಕು, ಅದು ಬಿಟ್ಬಿಟ್ಟು ಮಕ್ಕಳ ಹತ್ರ ನೀವು ಡಿಮೋಟಿವೇಟ್ ಆಗೋ ರೀತಿ ಮಾಡಬಾರ್ದು ಆಯಿತಾ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ನೀವೇ ಈ ಥರ ಪಾರ್ಶಾಲಿಟಿ ಮಾಡಿದರೆ ಅವ್ರ ಮಕ್ಕಳಿಗೆ ಎಷ್ಟು ಬೇಜಾರಾಗುತ್ತೆ, ಅವಳು ಕಲೆಕ್ಟರ್ ಆಗಬೇಕಂತ ಎಷ್ಟು ಆಸೆ ಇಟ್ಕೊಂಡಿದ್ದಾಳೆ, ನೀವು ನೋಡಿದರೆ ಟಿಕೆಟ್ ಕಲೆಕ್ಟರು ಆಗಲ್ಲ ಅಂತ ಹೇಳ್ತಿದ್ದೀರಲ್ಲ, ಹಾಗಾದರೆ ಟಿಕೆಟ್ ಕಲೆಕ್ಟರು ಸಹ ಒಂದು ಕೆಲಸ ಅಲ್ವಾ, ವೃತ್ತಿಗೆ ಅವಮಾನ ಮಾಡ್ತೀರಾ, ಅವ್ರ ಮಕ್ಕಳಿಗೆ ಅವಮಾನ ಮಾಡ್ತಾ ಇದ್ದೀರಲ್ಲ ನೀವು. ಇವಾಗ ರಜನಿಕಾಂತ್ ಎಕ್ಸಾಂಪಲ್ ತಗೊಳ್ಳಿ, ಒಂದು ಕಾಲದಲ್ಲಿ ಟಿಕೆಟ್ ಕಲೆಕ್ಟರ್ ಆಗಿದ್ದರು, ಇವಾಗ ಇಂಡಿಯಾಗೆ ಎಷ್ಟು ಸೂಪರ್ ಸ್ಟಾರ್ ಆಗಿದ್ದಾರೆ, ಅದು ನಿಮಗೆ ಗೊತ್ತಾಗೆ. ನಮ್ಮ ಮಹೇಂದ್ರ ಧೋನಿ ಅವರು ಸಹ ಟಿಕೆಟ್ ಕಲೆಕ್ಟರ್ ಆಗಿದ್ರು, ಇವಾಗ ಇಂಡಿಯಾಗೆ ವರ್ಲ್ಡ್ ಕಪ್ ತಂದು ಕೊಟ್ಟಿದ್ದಾರೆ, ಇಂಥವ್ರನ್ನೆಲ್ಲ ಎಕ್ಸಾಂಪಲ್ ಇಟ್ಕೊಂಡು ನೀವು ಈ ಥರ ಮಾತಾಡ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಅಂತ ಸಿದ್ದು ಹೇಳ್ತಾ ಇರಬೇಕಾದ್ರೆ, ಸಾರಿ ಸರ್ ಅಂತ ಟೀಚರ್ ಹೇಳ್ತಾ ಇರ್ತಾರೆ. ಅವಾಗ ಸಾರಿ ಅನ್ನೋ 2 ಅಕ್ಷರ ಹೇಳಿದ ತಕ್ಷಣ ಮಾಡಿದ್ದಾಗಲಿ ಆಗಿದ್ದಾಗಲಿ ಎಲ್ಲ ಬದಲಾಗಲ್ಲ ಅಲ್ವಾ ಟೀಚರ್ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಸಾರಿ ಸರ್ ಅಂತ ಕೇಳ್ತಾ ಇರಬೇಕಾದ್ರೆ
ಹೇಳ್ತಾರೆ, ನೋಡಿ ಇನ್ನೊಂದು ಸಲ ಈ ಥರ ರಿಪೀಟ್ ಏನಾದರೂ ಆದರೆ ನಾನು ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ನಾನು ನಮ್ಮ ದೀಪು ಪುಟ್ಟನ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ, ಎಲ್ಲ ಮಕ್ಕಳು ಪರವಾಗಿ ಮಾತಾಡ್ತಾ ಇದ್ದೀನಿ. ಸ್ಕೂಲಲ್ಲಿ ಯಾಕ್ರೆ ಯೂನಿಫಾರ್ಮ್ ಹಾಕ್ಸೋದು, ಎಲ್ಲರನ್ನೂ ಈಕ್ವಲಾಗಿ ನೋಡಲಿ ಅಂತ. ಸಮಾನತೆಯಿಂದ ನೋಡೋ ನೀವೇ ಈ ಥರ ಮಾತಾಡಿದರೆ ಮಕ್ಕಳಿಗೆ ಎಷ್ಟು ಬೇಜಾರಾಗುತ್ತಲ್ವ ಅಂದಾಗ, ಹೌದು ನನ್ನಿಂದ ತಪ್ಪಾಗಿದೆ, ನಾನು ತುಂಬ ರೂಡಾಗಿ ಮಾತಾಡಿದೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂದಾಗ, ನೀವು ನನ್ನ ಹತ್ರ ಕ್ಷಮೆ ಕೇಳಬೇಡಿ ಆಯಿತಾ, ದೀಪು ಪುಟ್ಟನ ಹತ್ರ ಕೇಳಿ ಆಯಿತಾ. ಅಟ್ಲೀಸ್ಟು ಇಂಥವ್ರಿಗೆ ಸ್ಪೆಷಲ್ ಕೇರ್ ಕೊಟ್ಬಿಟ್ಟು ಓದೋಕ್ಕೆ ಟ್ರೈ ಮಾಡಿ ಆಯಿತಾ. ನಿಮ್ಮಂಥವ್ರು ಓದಿಸಿದ್ರೆ ಅವರು ತುಂಬ ಜೀವನದಲ್ಲಿ ಮುಂದೆ ಬರ್ತಾರೆ, ನೀವು ಅಂಥ ಕೈಗಳನ್ನು ನೀವು ಬೆಳೆಸಬೇಕು ಅಂತ ಹೇಳ್ತಾ ಇರ್ತಾನೆ. ನೋಡಿ ಅರ್ಥ ಮಾಡ್ಕೊಳ್ಳಿ ಆಯಿತಾ, ಇಷ್ಟು ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಅಂತ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಸಿದ್ದು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾರದಾ ಟೀಚರ್ನ ಬೈಬೇಕು ಅಂತ ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಟೀಚರೇ ಕಣ್ಣೀರು ಹಾಕೊಂಡು ಬಂದುಬಿಟ್ಟು, ನೋಡಿ ನಿಮ್ಮ ಹಸ್ಬೆಂಡು ತುಂಬ ರ್ಯಾಶಾಗಿ ಬೈದರು, ಅವರು ಬೈದ್ರೆ ತಪ್ಪೇನಿಲ್ಲ, ನಂದೇ ತಪ್ಪಿದೆ, ದಯವಿಟ್ಟು ಕ್ಷಮಿಸಿ. ಹಾಗೆ ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದರು, ದಯವಿಟ್ಟು ಮಾಡಬೇಡಿ ಅಂತ ಹೇಳಿ ಆಯಿತಾ ನಿಮ್ಮ ಹಸ್ಬೆಂಡ್ಗೆ, ನನ್ನ ಕೆಲಸನೇ ಹೋಗ್ಬಿಡುತ್ತೆ ಅಂತ ಕಣ್ಣೀರು ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಆ ಮಾತನ್ನ ಕೇಳಿ ಶಾರದಾ ಶಾಕಾಗಿ ನಿಂತ್ಕೊಬಿಡ್ತಾಳೆ. ಆವಾಗ ದೀಪು ಪುಟ್ಟ ಕೇಳ್ತಾ ಇರ್ತಾಳೆ, ಅಮ್ಮ ಯಾಕೆ ನಮ್ಮ ಟೀಚರು ಸಿದ್ದು ಫ್ರೆಂಡ್ನ ಹಸ್ಬೆಂಡ್ ಅಂತ ಅಂದರು, ಹಸ್ಬೆಂಡ್ ಅಂದರೆ ಯಾರು, ಸಿದ್ದು ಫ್ರೆಂಡ್ನ ಯಾಕೆ ಅವರು ಆ ಥರ ಅಂದರು ಅಂತ ಅಂದಾಗ, ಮತ್ತೆ ದೀಪು ಮಾತನ್ನ ಕೇಳಿಕೊಂಡು ಶಾರದಾ ಹಾಗೆ ದೀಪುನ ನೋಡಿಕೊಂಡು ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ ಫ್ರೆಂಡ್. ಥ್ಯಾಂಕ್ ಯು.